ಈಗ ಎಲ್ರಿಗೂ ಏನಂತ ಹೇಳಿದ್ರೆ ಶೇರ್ ಪಾಯಿಂಟ್ ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದಾರೆ. ಇಫ್ ದೇರ್ ಡೇಟಾ ಲೀವ್ಸ್ ಇನ್ ಶೇರ್ ಪಾಯಿಂಟ್, they are not worried about it. The model evaluation, what I told, it is going not only the output, how much token it has consumed. The best way to use with AI is like let it ask the questions to me. ಅಂದ್ರೆ ನನ್ನೊಂದು ಬ್ರೈನ್ ಸ್ಟಾರ್ಮ್ ತರನೋ ಅಥವಾ ನನ್ನೊಂದು ಬಡ್ಡಿ ಪ್ರೋಗ್ರಾಮರ್ ತರ ಯೂಸ್ ಮಾಡೋದು ಬೆಸ್ಟ್ ವೇ. ಮರ್ಮೇಡ್ ಡಯಾಗ್ರಾಮ್ ಕೊಡುತ್ತೆ, ಮರ್ಮೇಡ್ ಸ್ಕ್ರಿಪ್ಟ್ ಕೊಡುತ್ತೆ. ಐ ಕ್ಯಾನ್ ಟೇಕ್ ದಟ್ ಮರ್ಮೇಡ್ ಸ್ಕ್ರಿಪ್ಟ್ ಅಂಡ್ ಗೋ ಟು ದ mermaid.live ಅಂತ ಅಲ್ಲಿ ಹೋಗ್ಬಿಟ್ಟು ಅದನ್ನ ಎಡಿಟ್ ಮಾಡ್ಬೋದು. ನಾನು ಆ LLM ರೀಚ್ ಆಗೋದಕ್ಕಿಂತ ಮುಂಚೆ ಆ ಡೇಟಾ ಎಲ್ಲೆಲ್ಲಿ ಟಚ್ ಮಾಡ್ತಾ ಇದೆ ಆ ಟಚ್ ಪಾಯಿಂಟ್ ಅಲ್ಲಿ ನಮ್ಗೆ ಗಾರ್ಡ್ ರೈಲ್ಸ್ ಆಗ್ತಾ ಹೋಗ್ಬೇಕಾಗತ್ತೆ. ಸೊ ಕೋಪೈಲಟ್ ಸ್ಟುಡಿಯೋದಲ್ಲಿ ಏಜೆಂಟ್ಸ್ ನ ಬಿಲ್ಡ್ ಮಾಡೋದು ತುಂಬಾ ಓಕೆ ಈಸಿ ಕೆಲಸ, ಯಾಕಂದ್ರೆ ರೆಡಿಲಿ ಅವೈಲಬಲ್ ಕಾಂಪೋನೆಂಟ್ ಸಿಗುತ್ತೆ. ಬಟ್ ಇಲ್ಲಿ ಏನ್ ಚಾಲೆಂಜ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಲೈಂಟ್ ಇಂಟರ್ವ್ಯೂ ಆಗುತ್ತೆ ಒಂದೊಂದ್ಸಾರಿ. ಹಾಗಾಗಿ ಆ ಜೆಡಿಗಳು ಚೇಂಜ್ ಆಗ್ತಾ ಇರುತ್ತೆ. ಈಗ ಯಾರ್ಯಾರು ಕ್ಲೈಂಟ್ ಬರ್ತಿದ್ದಾರೆ, ದಿಸ್ ಇಸ್ ಒನ್ ಆಫ್ ದ ಸೊಲ್ಯೂಷನ್. ಅಂದ್ರೆ ಅವರು ಪ್ರೈವಸಿ ಅಬ್ಸಲ್ಯೂಟ್ ಲೈಕ್ ಅಂದ್ರೆ ಏರ್ ಗ್ಯಾಪ್ ಅಂತ ಕರಿತೀವಲ್ವಾ, ಆ ಏರ್ ಗ್ಯಾಪ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಬಗ್ಗೆ. ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಯೂಶಲಿ ಈಗ ಪ್ರಪೋಸಲ್ಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್, ಅಥವಾ ಇದರಲ್ಲಿ ಏನಾದ್ರು ಇದೆಯಾ ನಿಮ್ದು ಏನಾದ್ರು ಫೀಡ್ಬ್ಯಾಕ್, ಅಥವಾ ಯಾರು ಯಾವ ತರ ಯೂಸ್ ಮಾಡ್ತಾ ಇದ್ದೀರಾ ಸಂಬಡಿ? ಈಗ ಸದ್ಯಕ್ಕೆ ಬರೀ ಪ್ರಾಜೆಕ್ಟ್ ಅಷ್ಟೇ ಮಾಡ್ತಾ ಇರೋದು, ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು. ಬಟ್ ಸ್ಕಿಲ್ಸ್, ರೆಡಿಲಿ ಅವೈಲಬಲ್ ಸ್ಕಿಲ್ಸ್ ಏನಿದೆಯಲ್ಲ ಅದು ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಕೆಲವೊಂದು ಸ್ಕಿಲ್ಸ್ ನ ಅದೇ ತಗೊಳುತ್ತೆ. ಈಗ ನಾವು ಫೀಡ್ಬ್ಯಾಕ್ ಕೇಳಿದ್ರಿಂದ HTML ಫಾರ್ಮೆಟ್ ಅಲ್ಲಿ ಬೇಕಾ ಅಥವಾ ನಂಗೆ ವರ್ಡ್ ಡಾಕ್ಯುಮೆಂಟ್ ಬೇಕಾ ಅಂದಾಗ ಅದು ವರ್ಡ್ ಡಾಕ್ಯುಮೆಂಟ್ ರೈಟಿಂಗ್ ಸ್ಕಿಲ್ ಅದೇ ಯೂಸ್ ಮಾಡುತ್ತೆ. ಬಟ್ ಎಕ್ಸ್ಟೆಂಡ್ ಮಾಡ್ಬೋದು ಇದನ್ನ ಸ್ಕಿಲ್ಸ್ಗೆ ನೀವು ಹೇಳ್ದಂಗೆ. JD ಟೆಂಪ್ಲೇಟ್ ಕೊಟ್ಟು, ಎಕ್ಸಾಕ್ಟ್ಲಿ. ಈಗ ಮೇ ಬಿ ಲೈಕ್ ಈಗ ಪೈಥಾನ್ ಇಂಜಿನಿಯರ್ ಒಂದು JD ಫಿಕ್ಸ್ಡ್ ಇದೆ ನಮ್ಮ ಕಂಪ್ನಿಗೆ ಅಂತಂದ್ರೆ. ಬಟ್ ಇಲ್ಲಿ ಏನ್ ಚಾಲೆಂಜ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಲೈಂಟ್ ಇಂಟರ್ವ್ಯೂ ಆಗುತ್ತೆ ಒಂದೊಂದ್ಸಾರಿ. ಹಾಗಾಗಿ ಆ JDಗಳು ಚೇಂಜ್ ಆಗ್ತಾ ಇರುತ್ತವೆ. ಸ್ಟಿಲ್ ಓಕೆ, ಈಗ ಒಂದ್ಸರಿ ಮುಗಿತಂದ್ರೆ ಮುಗಿದೋಯ್ತಲ್ಲ, ಆ ಸ್ಕಿಲ್ ಆಮೇಲೆ ಯೂಸ್ ಇರಲ್ಲ. ಇದನ್ನ ಸದ್ಯಕ್ಕೆ ಕೆಲವೊಂದು ಟೀಮ್ ಮೆಂಬರ್ಸ್ ಯೂಸ್ ಮಾಡ್ತಾ ಇದೀವಿ. ಇದನ್ನ ಹೈರಿಂಗಿಗೆ ಪ್ರಪೋಸ್ ಮಾಡಿದೀವಿ, ಅದು ನಡೀತಾ ಇದೆ ಇನ್ನ. ಹೌದು, ಎಕ್ಸಾಕ್ಟ್. ಅಂದ್ರೆ ಈ ಕೆಲಸ ಮಾಡಿರ್ತಾರೆ ಅಥವಾ ಅವ್ರಿಗೆ ಹೇಳಿರಲ್ಲ ಅಥವಾ ಹೇಳಕ್ ಬಂದಿರಲ್ಲ. ಇಲ್ಲ ಅಂತ ಹೇಳಿದ್ರೆ ದೇ ಡೋಂಟ್ ನೋ, ರಿಯಲಿ ಡೋಂಟ್ ನೋ ಇಟ್. ಈಗ ಎಷ್ಟೊಂದ್ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲೆಕ್ಟ್ ಆಗುತ್ತೆ ಆ ಕೀವರ್ಡ್ಸ್ ಇಂದ ಮ್ಯಾಚ್ ಆಗಿ ಅಥವಾ ಸ್ಕ್ರೀನಿಂಗ್ ಆಗುತ್ತೆ. ಬಟ್ ಫಸ್ಟ್ ರೌಂಡ್ ಅಲ್ಲೇನೆ ಡೆಪ್ತ್ ಹೋದಾಗ ಗೊತ್ತಾಗೋಗುತ್ತೆ, ಅಲ್ಲೇ ಇದಾಗತ್ತೆ. ವಿಚ್ ಇಸ್ ಲೈಕ್ ಸ್ಟಿಲ್ ಓಕೆ ಅಂತ ಹೇಳ್ತಾ ಇರೋದು. ಈಗ ಫಸ್ಟ್ ರೌಂಡ್ ಅಲ್ಲೇ ನಾನು ತುಂಬಾ ಟೈಮ್ ತಗೊಂಡೆ ಸ್ಕ್ರೀನ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಆ ಕಡೆ ಡೆಡ್ಲೈನ್ ಇರುತ್ತೆ, ಪೀಪಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಟೀಮ್ ಬಿಲ್ಡ್ ಮಾಡೋದಕ್ಕೆ. ಈ ಕಡೆ ಜನಗಳು ವೇಟ್ ಮಾಡ್ತಾ ಇರ್ತಾರೆ, ಅಂದ್ರೆ ಇನ್ ದ ಸೆನ್ಸ್ ಕ್ಯಾಂಡಿಡೇಟ್ಸ್ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ವಾಪಸ್ ಬೇರೆ ಕಂಪ್ನಿಗಾರು ಹೋಗ್ಬೋದು ಅವರು, ಅಂದ್ರೆ ಇಂಟರ್ವ್ಯೂ ಕೊಡೋದಕ್ಕೆ. ಸೊ ಫಸ್ಟ್ ಥಿಂಗ್ ಈಸ್ ಲೈಕ್ ಗಿವಿಂಗ್ ದಟ್ ಇಂಟರ್ವ್ಯೂ. ಅದಾದ ನಂತರ ಫಸ್ಟ್ ರೌಂಡ್ ಅಲ್ಲಿ ನೀವು ಇವ್ಯಾಲ್ಯೂಯೇಟ್ ಮಾಡೇ ಮಾಡ್ಬೋದು. ಹ್ಯೂಮನ್ ಜಜ್ಮೆಂಟ್ ಯಾವಾಗ್ಲೂ ಇರುತ್ತೆ, ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ವರ್ಷನ್ ತಗೊಂಡ್ಬಂತು. ಏನಂತ ಹೇಳಿದ್ರೆ ಒಂದು ಚಾಟ್ ಬಾಟ್ ಬರುತ್ತೆ. ದೆನ್ ಲೈಕ್ ಫಸ್ಟ್ ವರ್ಷನ್ ವಾಸ್ ದಿಸ್, ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿ. ದೆನ್ ಇಟ್ ವಿಲ್ ಬಿ Q&A ಆನ್ ದಟ್ ಡಾಕ್ಯುಮೆಂಟ್ ಅನ್ನೋ ತರ ಮಾಡಿದ್ದು. ನೆಕ್ಸ್ಟ್ ಲೈಕ್ ಸ್ಲೋಲಿ ಈಗ ನೀವು ಹೇಳ್ದಂಗೆ ಮಾಡೆಲ್ಸ್ ಬಂದಾಗ ಅಥವಾ ಬೇರೆ ಪ್ರೊವೈಡರ್ ಬಂದಾಗ ದೆನ್ ವಿ ಬ್ರಾಟ್ ಇನ್ ದ ಡಿಫ್ರೆಂಟ್ ಪೇಜಸ್. ಈಗ ಮಾಡೆಲ್ ಇವ್ಯಾಲ್ಯೂಯೇಷನ್ಗೆ ಒಂದು ಸಪರೇಟ್ ಪೇಜ್ ಬಂದು ಸೇಮ್ ಪ್ರಾಂಪ್ಟ್ಸ್, ಅಂದ್ರೆ ಸಮ್ ಸ್ಟ್ಯಾಂಡರ್ಡ್ 10 ಪ್ರಾಂಪ್ಟ್ಸ್ ಇದೆ. ನಮ್ದು ಏನಂದ್ರೆ ಈಗ HR ಗೆ ಅಥವಾ ಇಂಟರ್ನಲ್ಗೆ ಜಾಸ್ತಿ ಆಗ್ತಾ ಇದೆ, ದೆನ್ IT ಟಿಕೆಟ್ಸ್ಗೆ ವರ್ಕ್ ಆಗ್ತಾ ಇದೆ. ಆ ತರದೆಲ್ಲ ಒಂದಷ್ಟು ಪ್ರಾಂಪ್ಟ್ ತಗೊಂಡು ವೆದರ್ ಇಟ್ ಈಸ್ ಟ್ರೈಂಗ್ ಟು ಗಿವ್ ದ ರಿಸಲ್ಟ್ ಆರ್ ನಾಟ್ ಅಂತ ಕಂಪ್ಯಾರಿಸನ್ ಮಾಡಿ ದೆನ್ ಲೈಕ್ ಇಟ್ ವಾಸ್ ಅ ಹ್ಯೂಮನ್ ಡಿಸಿಷನ್ ಟು ಗೋ ವಿತ್ ವಿಚ್ ಒನ್ ಅಂತ ಆ ಆನ್ಸರ್ ನ ನೋಡ್ಬಿಟ್ಟು ಆ ತರ ಇದ್ದದ್ದು. ನಾವು ಲೈಕ್ ಯೂಸಿಂಗ್ a third LLM or classifier LLM to evaluate those two outputs and say that like which is better ಅಂತ ಆ ತರ ಎವಾಲ್ವಿಂಗ್ ಇದೆ. ನೆಕ್ಸ್ಟ್ ಅದು ಬಂತು. ಆಮೇಲೆ ದಿಸ್ ಎನೇಬಲ್ಡ್ ಲೈಕ್ ಇಂಟರ್ನಲ್ ಟೀಮ್ಸ್ ಟು ಎಕ್ಸ್ಪ್ಲೋರ್ ಇಟ್. ಏನಂತ ಹೇಳಿದ್ರೆ ಅವ್ರು ಬಂದು RBAC ಹಾಕ್ತಿದ್ವಿ, RBAC ಇಂಪ್ಲಿಮೆಂಟ್ ಮಾಡ್ಬಿಟ್ಟು ದೆನ್ ಲೈಕ್ ಎನಿಬಡಿ ಕ್ಯಾನ್ ಕಮ್ ಅಂಡ್ ಕ್ರಿಯೇಟ್ ದ ಪ್ರಾಜೆಕ್ಟ್ ಫಾರ್ ದೆಮ್ಸೆಲ್ಸ್ ಅಂಡ್ ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಫಾರ್ ದಟ್ ಪ್ರಾಜೆಕ್ಟ್ ಅಂಡ್ ದಟ್ ವಿಲ್ ಬಿ ಅವೈಲೇಬಲ್ ಅಕ್ರಾಸ್ ದ ಚಾಟ್ ಸೆಷನ್ಸ್ ಆ ತರ. ದೆನ್ ಇವನ್ ಇಂಡೆಕ್ಸಿಂಗ್ ಕೂಡ ಶುರು ಮಾಡಿದಾಗ, ವೆಕ್ಟರ್ಸ್ ಮಾಡಿದಾಗ ವಿ ವರಂಟ್ ಲೈಕ್ ಹ್ಯಾವಿಂಗ್ ಸೋ ಮೆನಿ ವೆಕ್ಟರ್ DBs ಆ 22-23 ಟೈಮ್ ಅಲ್ಲಿ. ದೆನ್ ವಿ ವೆಂಟ್ ವಿತ್ ಅವರ್ ಓನ್ ಲಾಜಿಕ್ ಆಫ್ ಲೈಕ್ ಡೂಯಿಂಗ್ ದ ಸಿಮ್ಯಾಂಟಿಕ್ ಸರ್ಚ್ ಯೂಸಿಂಗ್ ದ ಕೊಸೈನ್ ಸಿಮಿಲಾರಿಟಿ. ಅದಕ್ಕೆ ಮತ್ತೆ ನಾವೇ ಲಾಜಿಕ್ ಬರೆದು ಹಾಕೊಂಡಿದ್ದು. ಈಗ ಏನಂತ ಹೇಳಿದ್ರೆ ವೇರಿಯಸ್ ಥಿಂಗ್ಸ್ ಆರ್ ಅವೈಲೇಬಲ್. ಈಗ ಲ್ಯಾಂಗ್ ಚೈನ್ ಇದೆ ನಮ್ಗೆ, ಲೈಕ್ ಏನಂತಾರೆ ಇನ್ ಸುಮಾರಿದೆ, ZVEC ಅಂತ ಇದೆ, ಫಯಾಸ್ ಇದೆ, ChromaDB ಇದೆ. ಬಟ್ ಆಸ್ ಆಫ್ ನೌ ವಿ ಆರ್ ಪ್ರಪೋಸಿಂಗ್ ಟು ದ ಕ್ಲೈಂಟ್ಸ್ ಆಲ್ಸೋ ಆರ್ ಲೈಕ್ ನಮ್ದು ಏನಂದ್ರೆ ಅಪ್ರೋಚ್ ಗೋ ವಿತ್ ದ Azure AI search where you get like one hybrid, the best of both the worlds ಅಂತ. ಅಂದ್ರೆ ಕೀವರ್ಡ್ ಸರ್ಚ್ ಸಪೋರ್ಟ್ ಮಾಡುತ್ತೆ,
ಸಿಮೆಂಟಿಕ್ ಸರ್ಚು ಸಪೋರ್ಟ್ ಮಾಡುತ್ತೆ, ವೇರ್ ಯು ಕ್ಯಾನ್ ಗೆಟ್ ದಟ್ ರಿಸಲ್ಟ್ಸ್ ಅಂಡ್ ದೆನ್ ಇಟ್ ಹ್ಯಾಸ್ ಅ ಇನ್ಬಿಲ್ಟ್ ರೀರ್ಯಾಂಕಿಂಗ್ ಮೆಕ್ಯಾನಿಸಮ್ ಕೂಡ ಇದೆ ಅದರಲ್ಲಿ AI ಸರ್ಚ್ ಅಲ್ಲಿ. ಬಟ್ ಇಟ್ಸ್ ಲಿಟಲ್ ಕಾಸ್ಟ್ಲಿ. ಅದು ಇಲ್ಲದೆ ಬೇಡ ನಾವೇ ಮಾಡ್ತೀವಿ ನಮ್ಮ ಲರ್ನಿಂಗ್ ಪರ್ಪಸ್ಗೆ ಅಥವಾ ಕಾನ್ಸೆಪ್ಟ್ಸ್ ನ ಇದು ಮಾಡೋದಕ್ಕೆ ಅಂತ ಹೇಳಿದ್ರು ಕೂಡ ವಿ ಕ್ಯಾನ್ ಯೂಸ್ ಐದರ್ ಕ್ರೋಮಾ, ಮಾಂಗೋ, ಇವನ್ ದ ಮಿಲ್ವಸ್ ಕೂಡ ಚೆನ್ನಾಗಿದೆ, ಮಿಲ್ವಸ್ ಚೆನ್ನಾಗಿದೆ, ವಿವಿಯಟ್ ಇದೆ. ಆಲ್ ಲೈಕ್ ವಿಲ್ ಗೆಟ್ ಓಪನ್ ಸೋರ್ಸ್ ವರ್ಷನ್ ತರ. Yes, that is also there. Like because the model evaluation, what I told, it is going not only the output, how much token it has consumed, how much time it has taken to, or latency, the cost. Cost is not direct, but tokens is there, and based on ನಮ್ದೇನು ಪ್ರೈಸಿಂಗ್ ಟೇಬಲ್ ಇಟ್ಕೊಂಡಿದೀವಲ್ಲ, ಯಾಕಂದ್ರೆ ಪ್ರೈಸಿಂಗ್ APIs ರೆಡಿಲಿ ಅವೈಲೇಬಲ್ ಇಲ್ಲ ಎಲ್ಲೂ. ಇದು ಕೂಡ ಆಟೋಮೇಷನ್ ಮಾಡ್ಬೋದು ಯಾರ್ದಾರ ಅಂದ್ರೆ ಯೋಚನೆ ಇದ್ರೆ. ವಿ ಕ್ಯಾನ್ ಯೂಸ್ ದ ಸ್ಕ್ರೇಪಿಂಗ್, ವೆಬ್ ಸ್ಕ್ರೇಪ್ ಯೂಸ್ ಮಾಡಿ. ಈಗ ಆಂಥ್ರಪಿಕ್ದು, ಓಪನ್ AI ಇದು, ಅಜೂರ್ ಓಪನ್ AI ಇದು, ಇವನ್ ಜೆಮಿನೈ ಇದು, ಅವ್ರದ್ದು ಪ್ರೈಸಿಂಗ್ ಪೇಜಸ್ಗೆ ಹೋಗ್ಬಿಟ್ಟು ಆ ಮಾಡೆಲ್ದು, ಯಾಕಂದ್ರೆ ಒಂದು ಡೈರೆಕ್ಟ್ API ಇಲ್ಲ ಯಾವ ಮಾಡೆಲ್ಗೆ ಏನ್ ಕಾಸ್ಟ್ ಇದೆ ಅಂತ, ಬಿಕಾಸ್ ಇಟ್ ವೇರೀಸ್ ಎವ್ರಿ 3 months ಅಥವಾ ಪ್ರತಿ ಕ್ವಾರ್ಟರ್, ಪ್ರತಿ ತಿಂಗಳು ಕೆಲವೊಂದ್ಸರಿ ಯಾವಾಗ ಹೊಸ ಮಾಡೆಲ್ ಬರುತ್ತೋ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ಏನಿದೆ, ದರ್ ಇಸ್ ನೋ API, ಡೈರೆಕ್ಟ್ API. ನಮ್ದು ಇನಿಷಿಯಲ್ ಥಾಟ್ ಇದ್ದು ವಿಲ್ ಗೆಟ್ ದ ರಿಯಲ್ ಟೈಮ್ ಪ್ರೈಸಿಂಗ್ ಯೂಸಿಂಗ್ ದ API ಅಂತ, ಬಟ್ APIs ಇರಲಿಲ್ಲ. ವಿ ಹ್ಯಾಡ್ ಅವರ್ ಓನ್ ಟೇಬಲ್ ಅಂಡ್ ವೀಕ್ಲಿ ಒಂದ್ಸರಿ ಅದನ್ನ ನೋಡ್ಬಿಟ್ಟು ಏನಾದ್ರು ಅಪ್ಡೇಟ್ಸ್ ಬಂದಾಗ ಅದನ್ನ ಅಪ್ಡೇಟ್ ಮಾಡ್ತಾ ಇತ್ತು. ಟೋಕನ್ಸ್ ಏನ್ ಕ್ಯಾಲ್ಕುಲೇಟ್ ಬರ್ತಿತ್ತಲ್ಲ, ಎನಿವೇ ದಟ್ ಈಸ್ ದ ಚಾರ್ಟ್ APIs, ದ ಎಂಡ್ ಪಾಯಿಂಟ್ಸ್ ನಮಗೆ ಟೋಕನ್ಸ್ ವಾಪಸ್ ಕೊಡುತ್ತೆ. ದೆನ್ use this pricing DB, whatever we have, pricing table, then calculate the cost and associate that cost to that request, particular request. Then later point of time ಏನಾಗುತ್ತೆ, ಮಾನಿಟರಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಯಾವ ರಿಕ್ವೆಸ್ಟ್ ಜಾಸ್ತಿ ತಗೋತು ಅಥವಾ ಯಾವ ರಿಕ್ವೆಸ್ಟ್ ಕನ್ಸ್ಯೂಮ್, ದೆನ್ ಯು ಕ್ಯಾನ್ ಡಿಗ್ ಮೋರ್. ಏನಕ್ಕೆ, ಏನ್ ರಿಕ್ವೆಸ್ಟ್ ಹೋಯ್ತು, ಏನ್ ರೆಸ್ಪಾನ್ಸ್ ಬಂತು, ಯಾಕೆ ಈ ರಿಕ್ವೆಸ್ಟ್ ಜಾಸ್ತಿ ಟೋಕನ್ಸ್ ಕನ್ಸ್ಯೂಮ್ ಮಾಡ್ತು ಅಂತ ಕೂಡ ಮಾಡ್ಬೋದು. ದಟ್ಸ್ ಹೌ ಇಟ್ಸ್ ಗೋಯಿಂಗ್. ಇನ್ಪುಟ್ ಟೋಕನ್ ಕಾಸ್ಟ್, ಔಟ್ಪುಟ್ ಟೋಕನ್ ಕಾಸ್ಟ್. Yes. ಅದಕ್ಕೆ ಮಾಡೆಲ್ ಯಾವ್ದಿದೆ ಸರ್? ಮಾಡೆಲ್ಸ್ ಡಾಟ್ ಎಫ್ ದೇವ್ ಅಂತನಾ? ಓಕೆ ಸರಿ, ಚೆಕ್ ಮಾಡ್ತೇವೆ. ಥ್ಯಾಂಕ್ ಯು. ಪ್ರಪೋಸಲ್ಸ್ ಮಾಡ್ಬೇಕಾದ್ರೆ ಆರ್ಕಿಟೆಕ್ಚರ್ ಕೊಡ್ಬೇಕಾಗತ್ತೆ. ಸೊ ಅದನ್ನ ಯೂಶಲಿ ಐ ಯೂಸ್ draw.io ಸಾಫ್ಟ್ವೇರ್ ಯೂಸ್ ಮಾಡ್ಕೋತೀನಿ ಮಾಡೋದಕ್ಕೆ, ಡಯಾಗ್ರಾಮ್ಸ್ ಎಲ್ಲ ಅಥವಾ ಫ್ಲೋಸ್ ಎಲ್ಲ ಮಾಡೋದಕ್ಕೆ. ಅಟ್ಲೀಸ್ಟ್ ಇಟ್ ಯೂಸ್ ಟು ಟೇಕ್ ಒಂದು ಕಪಲ್ ಆಫ್ ಅವರ್ಸ್. ಐಡಿಯಾಸ್ ಇದೆ, ಬಟ್ ಬ್ಲಾಕ್ಸ್ ಹಾಕ್ಬಿಟ್ಟು ಒಂದು ಫ್ಲೋ ಡಯಾಗ್ರಾಮ್ ಕೊಡೋದಕ್ಕೆ ಒಂದು ಕಪಲ್ ಆಫ್ ಅವರ್ಸ್ ತಗೋತಾ ಇತ್ತು. ಅದನ್ನ ಫೈನ್ ಟ್ಯೂನ್ ಮಾಡೋದು ಅಥವಾ ಈವನ್ ಅದನ್ನ ಬೆಟರ್ಮೆಂಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್. ಬಟ್ ಕೆಲವೊಂದ್ಸರಿ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ, ದೇ ನೀಡ್ ಇಮಿಡಿಯೇಟ್ಲಿ, ಬೇಗನೆ ಬೇಕು ಅವರಿಗೆ, ಬಿಕಾಸ್ ದೇ ವಾಂಟ್ ಟು ಟೇಕ್ ಇಟ್ ಟು ದ ಕ್ಲೈಂಟ್, ದೇ ವಾಂಟ್ ಟು ಶೋ ಇಟ್ ಆಸ್ ಅ ಫಸ್ಟ್ ಕಟ್ ಅನ್ನೋ ತರ. ಈಗ ಪ್ರೋಟೋಟೈಪಿಂಗ್ ಯಾವ ತರ ಇದಾವೆ ಟೂಲ್ಸ್, ಇಟ್ ಈಸ್ ಅಬೌಟ್ ದ ಸೊಲ್ಯೂಷನ್. ದೆನ್ ಐ ಆಸ್ಕ್ ದ AI to give me the mermaid diagrams. ಚೆನ್ನಾಗಿರುತ್ತೆ ನನಗೆ, ಅಟ್ಲೀಸ್ಟ್ ದೆನ್ ಇಟ್ ಇಸ್ ಈಸಿ ಟು ಶೋ ಇಟ್. ಫ್ಲೋ ಡಯಾಗ್ರಾಮ್ಸ್ ಬರುತ್ತೆ, ಸೀಕ್ವೆನ್ಸ್ ಡಯಾಗ್ರಾಮ್ಸ್ ಬರುತ್ತೆ, ಎಲ್ಲ ಇದೆ ಮರ್ಮೇಡ್ ಅಲ್ಲಿ. ಅಂಡ್ ಆಲ್ಸೋ ದ AIs ಆರ್ ಬೆಸ್ಟ್ ಅಟ್ ಜನರೇಟಿಂಗ್ ದ ಮರ್ಮೇಡ್ ಸ್ಕ್ರಿಪ್ಟ್. ಇವನ್ ನಾನೀಗ ಮರ್ಮೇಡ್ ಸ್ಕ್ರಿಪ್ಟ್ ಅಪ್ಲೈ ಮಾಡಿ ಅದನ್ನ ರಿಫೈನ್ ಮಾಡು ಅಥವಾ ಫೈನ್ ಟ್ಯೂನ್ ಮಾಡು ಅಂತ ಹೇಳಿದ್ರು, ದೆನ್ ದೇ ವಿಲ್ ಏಬಲ್ ಟು ಡೂ ಇಟ್. ಮರ್ಮೇಡ್ ಸ್ಕ್ರಿಪ್ಟ್ ಇಟ್ ಗಿವ್ಸ್ ಮಿ ಬೋತ್, ಮರ್ಮೇಡ್ ಡಯಾಗ್ರಾಮು ಕೊಡುತ್ತೆ, ಮರ್ಮೇಡ್ ಸ್ಕ್ರಿಪ್ಟ್ ಕೊಡುತ್ತೆ. ಐ ಕ್ಯಾನ್ ಟೇಕ್ ದಟ್ ಮರ್ಮೇಡ್ ಸ್ಕ್ರಿಪ್ಟ್ ಅಂಡ್ ಗೋ ಟು ದ mermaid.live ಅಂತ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಎಡಿಟ್ ಮಾಡ್ಬೋದು ನಾನು, ಎಲ್ಲ ಒಂದು ಐಡಿಯಾ ಸಿಗುತ್ತೆ. ದೆನ್ ದಟ್ ಈಸ್ ದ ಫಸ್ಟ್ ಕಟ್ ಈಸ್ ಗುಡ್ ಟು ಗೆಟ್ ಗೋ ಅಂತ ಡಿಸ್ಕಷನ್ ಶುರು ಮಾಡೋದಕ್ಕೆ, ಅಥವಾ ನನ್ನ ಹತ್ರ ಈ ತರ ಒಂದು ಐಡಿಯಾ ಇದೆ, ದೀಸ್ ಆರ್ ಮೈ ಕಾಂಪೋನೆಂಟ್ಸ್, ಸೊಲ್ಯೂಷನ್ ಕಾಂಪೋನೆಂಟ್ಸ್ ಇಷ್ಟಿದೆ. ದಟ್ ಈಸ್ ಹೌ ದೇ, ಅಂದ್ರೆ ದ ವೇ ದೇ ಕಮ್ಯುನಿಕೇಟ್, ಯಾರು ಎಲ್ಲಿ ಕನೆಕ್ಟ್ ಮಾಡ್ತಾರೆ, ಆರ್ಬ್ಯಾಕ್ ಅಥವಾ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಎಲ್ಲವೂ ಬೇಕಾಗುತ್ತೆ ನನಗೆ, ಯಾವ ಕಾಂಪೋನೆಂಟ್ಸ್ ಬೇಕಾಗುತ್ತೆ ಅಂತ ತೋರ್ಸೋದಕ್ಕೆ ಇದು ಕ್ವಿಕ್ಕೆಸ್ಟ್ ಆಗಿ ಸಿಗುತ್ತೆ ನಮಗೆ. ಆಮೇಲೆ ದೆನ್ ವಿ ವರ್ಕ್ ವಿತ್ ದ ಮಾರ್ಕೆಟಿಂಗ್ ಟೀಮ್ ಟು ಮೇಕ್ ಇಟ್ ಬ್ಯೂಟಿಫೈ, ಅಥವಾ ಅದನ್ನ ಕಲರ್ ಮಾಡೋದು, ಬೇರೆ ತರದ್ದು ಅಂದ್ರೆ ಥೀಮ್ಸ್ ಎಲ್ಲ ಇದು ಮಾಡೋದು, ಅದೆಲ್ಲ ನೆಕ್ಸ್ಟ್ ಸ್ಟೆಪ್. ಇದು ಇನ್ನೊಂದು ಆಸ್ಪೆಕ್ಟ್ ನಾನ್ ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇರೋದು, ಅಂದ್ರೆ ಬಿಲ್ಡ್ ಮಾಡೋದಕ್ಕೆ, ಡಿಸೈನ್ಸ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ. ಓಕೆ, ದೆನ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಬೆಸ್ಟ್ ವೇ ಟು ಯೂಸ್ ವಿತ್ AI ಇಸ್ ಲೆಟ್ ಇಟ್ ಆಸ್ಕ್ ದ ಕ್ವಶನ್ಸ್ ಟು ಮಿ. ಅಂದ್ರೆ ಅದನ್ನೊಂದು ಬ್ರೈನ್ ಸ್ಟಾರ್ಮ್ ತರನೋ ಅಥವಾ ನನ್ನೊಂದು ಬಡ್ಡಿ ಪ್ರೋಗ್ರಾಮರ್ ತರ ಯೂಸ್ ಮಾಡೋದು ಬೆಸ್ಟ್ ವೇ. ಈಗ ನಾನು ಹೋಗ್ಬಿಟ್ಟು ಜಸ್ಟ್ ಬರಿ ಅಂತ ಹೇಳೋದಕ್ಕಿಂತಲೂ, ಹೇ ಐ ಆಮ್ ಟ್ರೈಂಗ್ ಟು ಡೂ ದಿಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಕರೆಕ್ಟ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಈಗ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯ್ತು ನಮ್ದು ಇಲ್ಲಿ ಪ್ರೊಡಕ್ಷನ್ ಅಲ್ಲೇನೆ. ಕೋಪರೇಟ್ ಸ್ಟುಡಿಯೋ ಯೂಸ್ ಮಾಡ್ತಾರೆ ಹುಡುಗರು, ನಮ್ದ್ರಲ್ಲಿ ಒಂದಷ್ಟು ಟೀಮ್ ಇದೆ.
ಆಕ್ಸಿಡೆಂಟಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ ದ ಕೋಪಲೇಟ್ ಸ್ಟುಡಿಯೋ ಇಸ್ ಅ ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಅಂದ್ರೆ ಯಾರಿಗನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ, ಟು ಬಿಲ್ಡ್ ದ ಲೋ ಕೋಡ್ ಏಜೆಂಟ್ಸ್ ಜಸ್ಟ್ ವಿತ್ ಫ್ಲೋಸ್ ತರ. ಈಗ ವಿಜುವಲ್ ಬೇಸಿಕ್ ಇಲ್ಲ ಅಂತ ಹೇಳಿದ್ರೆ ಪವರ್ ಪ್ಲಾಟ್ಫಾರ್ಮ್ ಏಜೆಂಟ್ಸ್ ಯಾರು ವರ್ಕ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ರಿಲೇಟ್ ಇಟ್. ಸೊ ಕೋಪೈಲಟ್ ಸ್ಟುಡಿಯೋದಲ್ಲಿ ಏಜೆಂಟ್ಸ್ ನ ಬಿಲ್ಡ್ ಮಾಡೋದು ತುಂಬಾ ಓಕೆ, ಈಸಿ ಕೆಲಸ. ಯಾಕಂದ್ರೆ ರೆಡಿಲಿ ಅವೈಲೇಬಲ್ ಕಾಂಪೋನೆಂಟ್ ಸಿಗುತ್ತೆ. ಈಗ ಟೂಲಿಂಗ್ ಎಲ್ಲ ನೀವು ಹೋಗ್ಬಿಟ್ಟು ಮಾಡೋದ್ ಬೇಕಿಲ್ಲ, ರೆಡಿಲಿ ಅವೈಲೇಬಲ್ ಕನೆಕ್ಟರ್ಸ್ ಇರುತ್ತೆ, ಎಲ್ಲ ಮಾಡಬಹುದು. ಆ ಟೈಮಲ್ಲಿ ಮಾಡೆಲ್ ನ ಕ್ಲಾಡ್ ಸಾನೆಟ್ 4.6 ಯೂಸ್ ಮಾಡಿದ್ದಾರೆ ಮಾಡೆಲ್, ಆ ಏಜೆಂಟ್ಗೆ ಮಾಡೆಲ್. ಬಟ್ ಆಟೋಮೆಟಿಕ್ ಆಗಿ ಕೋಪೈಲಟ್ ಸ್ಟುಡಿಯೋ ಏನ್ ಮಾಡುತ್ತೆ, ಅದನ್ನ ಪ್ರೀಮಿಯಂ ಅಂತ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ರೆಸ್ಪಾನ್ಸ್ ನ ಜನರೇಟಿವ್ ರೆಸ್ಪಾನ್ಸ್. ಈಗ ಕ್ಲಾಸಿಕ್ ಅಥವಾ ಸ್ಟ್ಯಾಂಡರ್ಡ್ AI ರೆಸ್ಪಾನ್ಸ್ಗೆ 1 ಕ್ರೆಡಿಟ್ ಅಥವಾ 10 ಕ್ರೆಡಿಟ್ ಯೂಸ್ ಮಾಡಿದ್ರೆ ಪ್ರೀಮಿಯಂಗೆ 100 ಕ್ರೆಡಿಟ್ಸ್ ನ ಯೂಸ್ ಮಾಡುತ್ತೆ. ಅದು ಫಸ್ಟ್ ಮಿಸ್ಟೇಕ್ ಆಗಿರೋದು, ಅದು ಚಾಲೆಂಜ್. ನಾಟ್ ಮಿಸ್ಟೇಕ್, ಇಟ್ಸ್ ಇಗ್ನೋರೆನ್ಸ್, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಸೆಕೆಂಡ್ ಬಂದು ಏಜೆಂಟ್ ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ಕನ್ಫ್ಯೂಸಿಂಗ್. ಆಮೇಲೆ ಇನ್ಸ್ಟ್ರಕ್ಷನ್ ಅಲ್ಲಿ ಒಂದು ಟೂಲ್ ಯೂಸ್ ಮಾಡು ಅಂತ ಹೇಳಿದೀವಿ, ಆದ್ರೆ ಏಜೆಂಟ್ಗೆ ಆ ಟೂಲ್ ಕೊಟ್ಟಿಲ್ಲ, ಅಟ್ಯಾಚ್ ಮಾಡಿಲ್ಲ ಆ ಟೂಲ್ನ. ಬಟ್ ಇನ್ಸ್ಟ್ರಕ್ಷನ್ ಇಸ್ ಗಿವನ್ ಟು ಯೂಸ್ ದಟ್ ಟೂಲ್. ಅಜೂರ್ ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್ ಮಾಡು, ನಾನು ಏನೋ PDF ಅಪ್ಲೋಡ್ ಮಾಡ್ತು ಅಂತ ಹೇಳಿದ್ರೆ ಕಾಂಟೆಂಟ್ ರೀಡ್ ಮಾಡೋದಕ್ಕೆ ಅಜೂರ್ ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್ ಯೂಸ್ ಮಾಡು ಅಂತ ಇನ್ಸ್ಟ್ರಕ್ಷನ್ ಇದೆ. ಬಟ್ ದರ್ ಇಸ್ ನೋ ಟೂಲ್. ಅದಕ್ಕೆ ಏನ್ ಮಾಡ್ತಾ ಇದೆ ಅದು, ಸಿನ್ಸ್ ಇಟ್ ಇಸ್ ಎ ರೀಸನಿಂಗ್ ಮಾಡೆಲ್, ಇಟ್ಸ್ ಕಮಿಂಗ್ ಬ್ಯಾಕ್. ಆದ್ರೆ ಬೇರೆ ಒಂದು MCP ಸರ್ವರ್ ನ ಅಟ್ಯಾಚ್ ಮಾಡಿದ್ದಾರೆ, ಲೈಕ್ ವರ್ಕ್ IQ ಇಮೇಲ್ ಅಂಡ್ ಡೇಟಾವರ್ಸ್ MCP ಸರ್ವರ್ ಯೂಸ್ ಮಾಡಿದ್ದಾರೆ, ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಟೂಲ್ಸ್ ಇದೆ. ಸೊ reasoning model repeatedly coming back and checking the tool in that list. ಆಯ್ತಾ, ಒಂದ್ಸರಿಯಾಗಿ ಸ್ಟಾಪ್ ಮಾಡಿಲ್ಲ ಅದು. ಆಸ್ ಲಾಂಗ್ ಆಸ್ ಲೈಕ್ ಟೋಕನ್ ಇದೆ, ಅದ್ರದ್ದು ವಿಂಡೋ ಇದೆ, ಅಥವಾ ಎಲ್ಲಿವರೆಗೂ ಮಾಡ್ಬೋದು. ಒಂದ್ಸರಿ 6 ಟೈಮ್ಸ್ ಮಾಡಿದ್ರೆ, ಒಂದ್ಸರಿ 8 ಟೈಮ್ಸ್ ಮಾಡಿದ್ರೆ, ರಿಪೀಟೆಡ್ ಆಗಿ. ದೆನ್ ಲೈಕ್ ಡೈಲಿ ಕಾಸ್ಟ್ 1 lakh INR ವರೆಗೂ ಬಂದ್ಬಿಟ್ಟಿದೆ. ಏನು ಮಾಡಿಲ್ಲ ಏಜೆಂಟ್, ಬಟ್ ಡೈಲಿ ಕಾಸ್ಟ್ 1 lakh INR. ದೆನ್ ಇಮಿಡಿಯೇಟ್ ಆಗಿ ಆ ಏಜೆಂಟ್ ನ ಸ್ಟಾಪ್ ಮಾಡಿ ಇದನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ಇದು ದೆನ್ ಲೈಕ್ ಐ ಟುಕ್ ದ ಹೆಲ್ಪ್ ಆಫ್ ದ AI ಓನ್ಲಿ. ಅಂದ್ರೆ ಈ ತರ ಎರರ್ ಆಗ್ತಾ ಇದೆ, ಏನ್ ಡಿಬಗ್ ಮಾಡಬೇಕು, ಎಲ್ಲಿ ಹೋಗಬೇಕು, ಬಿಕಾಸ್ ವಿ ಡೋಂಟ್ ನೋ, ಇಟ್ಸ್ ಆಲ್ ಲೈಕ್ ಅಬ್ಸ್ಟ್ರಾಕ್ಟೆಡ್ ಟೋಕನ್ ಹೇಗಿದೆ. ದೆನ್ ಲೈಕ್ ವಿ ವಾಂಟೆಡ್ ಟು ಅರೈವ್ ಅಟ್ ಎಷ್ಟು ರಿಕ್ವೆಸ್ಟ್ಗೆ ಎಷ್ಟು ಟೋಕನ್ಸ್ ಕನ್ಸ್ಯೂಮ್ ಆಗಿದೆ ಅನ್ನೋದು ಒಂದು ಐಡಿಯಾ ಬೇಕಿತ್ತು ನಮಗೆ, ಅದನ್ನ ಪಬ್ಲಿಷ್ ಮಾಡೋದಕ್ಕೆ ಅಥವಾ ಹೇಳೋದಕ್ಕೆ. ದೆನ್ ವಿ ರಿಕ್ವೆಸ್ಟೆಡ್ ಅವರ್ ಮೈಕ್ರೋಸಾಫ್ಟ್ ಇಂಟರ್ನಲ್ ಪಾರ್ಟ್ನರ್ ಟು ಟಾಕ್ ಟು ದ ಮೈಕ್ರೋಸಾಫ್ಟ್ ಟೀಮ್ ಟು ಗೆಟ್ ದ ಡಿಸ್ಕೌಂಟ್ ಅಂಡ್ ಆಲ್. ಬಟ್ ಅದು ಕೊಡೋದಕ್ಕೆ ಫಸ್ಟ್ ನಮಗೆ ಬೇಕಿತ್ತು ಇದೆಲ್ಲ ಡೀಟೇಲ್ಸ್. ದೆನ್ ಇಟ್ ಡಿಡ್ ಅ ರಿವರ್ಸ್ ಇಂಜಿನಿಯರಿಂಗ್ ಬೇಸ್ಡ್ ಆನ್ ವಾಟ್ ಎವರ್ ದ ಡೇಟಾ, ಅನಾಲಿಟಿಕ್ಸ್ ಡೇಟಾ ಅಥವಾ ಲಾಗ್ ಡೇಟಾ ನಾವೇನ್ ಕೊಟ್ವು, ಅಗೇನ್ ಅನೋನಿಮೈಸ್ ಡೇಟಾ. ದೆನ್ ಇಟ್ ಕೇಮ್ ಅಪ್ ವಿತ್ ಎ ಮ್ಯಾಟ್ರಿಕ್ಸ್ ಸೇಯಿಂಗ್ ದಟ್ ಓಕೆ, ಇಷ್ಟು ರಿಕ್ವೆಸ್ಟ್ ಇದೆ, ಇಷ್ಟು ಟೋಕನ್ಸ್ ಅಥವಾ ಇಷ್ಟು ಕ್ರೆಡಿಟ್ಸ್ ಹೋಗ್ತಾ ಇದೆ ಅಂದ್ರೆ, ದೆನ್ ಇಟ್ ಡಿಂಟ್ ಗಿವ್ ಮಿ ದ ಫಸ್ಟ್ ಟೈಮ್. ದೆನ್ ನೀವು ಹೇಳ್ದಂಗೆ ಅವಾಗ ಅಡಿಷನಲ್ ಇನ್ಸ್ಟ್ರಕ್ಷನ್ ಕೊಡ್ತು, ಡೋಂಟ್ ಡೂ ಇಟ್, ಯುವರ್ ನಾಲೆಜ್ ಇಸ್ ಓಲ್ಡ್, ಗೋ ಅಂಡ್ ಸರ್ಚ್ ದ ವೆಬ್ ಫಾರ್ ದ ಲೇಟೆಸ್ಟ್ ಲಿಟರೇಚರ್ ಆನ್ ಕೋಪೈಲಟ್ ಸ್ಟುಡಿಯೋ ಅಂತ. ಮೈಕ್ರೋಸಾಫ್ಟ್ ಲರ್ನ್ಗೆ ಅಥವಾ ಮೈಕ್ರೋಸಾಫ್ಟ್ ಫೋರಮ್ಸ್ಗೆ ಹೋಗ್ಬಿಟ್ಟು ಏನೇನ್ ಲೇಟೆಸ್ಟ್ ನಾಲೆಜ್ ಇದೆಯೋ ತಗೊಂಡ್ಬನ್ನಿ ಅಂತ. ದಿಸ್ ಇನ್ಸ್ಟ್ರಕ್ಷನ್ ಆಲ್ವೇಸ್ ಹೆಲ್ಪ್ಸ್. ಈಗ ನೀವು ಒಂದು ಆನ್ಸರ್ ಬರುತ್ತೆ ನಿಮಗೆ ಗೊತ್ತಿದೆ ಇದು ಸರಿ ಇಲ್ಲ ಅಥವಾ ಏನೋ ಮಿಸ್ಸಿಂಗ್ ಇದೆ ಅಂತ, ಬಿಕಾಸ್ ಯು ನೋ ದಟ್ ಲಾಸ್ಟ್ ಮಂತ್ ಯಾವುದೋ ಒಂದು ಹೊಸದ್ ಬಂದಿದೆ, ಅದನ್ನ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ದೆನ್ ಯು ಕ್ಯಾನ್ ಗಿವ್ ದ ಇನ್ಸ್ಟ್ರಕ್ಷನ್ ಲೈಕ್ ಸ್ಪೆಸಿಫಿಕ್ ಆಗಿ ಹೇಳ್ಬೋದು ನೀವು, ಹೇ ಯು ಹ್ಯಾವ್ ಟು ಸರ್ಚ್ ದ ವೆಬ್ ಫಾರ್ ದ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂತ. ಅದು ಅವಾಗ ವೆಬ್ ಸರ್ಚ್ ಟೂಲ್ ಯೂಸ್ ಮಾಡ್ಕೊಂಡು ಲೇಟೆಸ್ಟ್ ಇನ್ಫಾರ್ಮೇಶನ್ ತಗೊಂಡ್ಬಂದು ನಮಗೆ ಹೇಳುತ್ತೆ. ದಿಸ್ ಇಸ್ ಅನದರ್ ಇನ್ಸಿಡೆಂಟ್ ಐ ವಾಂಟೆಡ್ ಟು ಶೇರ್. ಲೈಕ್ ಥಿಂಕ್ ನಿಮ್ಗೆಲ್ಲ ಒಂದು ಐಡಿಯಾ ಸಿಕ್ತು ಅನ್ಕೋತೀನಿ. ಓಪನ್ ಟು ದ ಡಿಸ್ಕಷನ್ಸ್. ಅಂದ್ರೆ ಇನ್ನೂ ಇಲ್ಲ ಸರ್, ನಡೀತಾ ಇದೆ. ಬಟ್ ನಮ್ ಪಾರ್ಟ್ನರ್ ಅಂದ್ರೆ ಇಂಟರ್ನಲ್ ಪರ್ಸನ್ ಹೇಳಿದ್ದು AWS ಇಸ್ ಬೆಟರ್ ಇನ್ ದ್ಯಾಟ್ ಮೈಕ್ರೋಸಾಫ್ಟ್ ಗಿಂತಲೂ. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೋತಾರೆ, POC ಮಾಡ್ತಾ ಇದೀವಿ ಅಂದ್ರೆ ಬೇಗ ಕೊಡ್ತಾರೆ. ಮೈಕ್ರೋಸಾಫ್ಟ್ ಅವ್ರು ಸ್ವಲ್ಪ ಜಿಟಿ ಇದಾರೆ ಅಂತ ಹೇಳಿದ್ರು, ನೋಡ್ಬೇಕು, ಗೊತ್ತಿಲ್ಲ ಏನಾಗತ್ತೆ ಅಂತ. ಎಸ್ ಎಸ್ ಯಾ ಓಕೆ. So that's it. That is not going and swiping for the money. ಎಸ್, ಸಮಥಿಂಗ್ ಲೈಕ್ ದಟ್. Yes, ಜಾಸ್ತಿ lot of credits from photo. ಓಕೆ, ಎಸ್. ಥಿಂಕ್ ಏನಿಲ್ಲ, ಅಂದ್ರೆ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇರ್ಬೇಕು ಅಷ್ಟೇ. ಹ್ಯೂಮನ್ ಇನ್ ದ ಲೂಪ್ ಅಂತೂ ತೆಗಿಯಕ್ಕಾಗಲ್ಲ. ಇಲ್ಲ, Completely human international. ಅದು ಈಗ ಸಾಧ್ಯನೂ ಆಗಲ್ಲ. ಯಾಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಹೇಗಿದೆ ಅಂತ ಹೇಳಿದ್ರೆ AI ಯೂಸ್ ಮಾಡ್ಬೇಕು, ಕೆಲಸ ಜಾಸ್ತಿ ಮಾಡ್ಬೇಕಂತಾನೆ ಇರೋದು. ಹಾಗಾಗಿ ವಿ ನೀಡ್ ಟು ಕೋಪ್ ಅಪ್. ನಾವೇ ಈಗ ರ್ಯಾಂಪ್ ಅಪ್ ಆಗಿ ಇದನ್ನ ಯೂಸ್ ಮಾಡಕ್ಕೆ ಟ್ರೈ ಮಾಡ್ಬೇಕು ಅಷ್ಟೇ. ಇರುತ್ತೆ ಸರ್. ಈಗ ಫಸ್ಟ್ ನಮ್ಗೆ ಅದೇ ಆ ಪ್ರಪೋಸಲ್ ಅಂತ ಹೇಳಿದ್ನಲ್ಲ, ಅದು ಬಂದಾಗ ಫಸ್ಟ್ ಮಾಡೋದೇ ಡಿಸ್ಕವರಿ ಕೆಲಸ. ಅಂದ್ರೆ ಈಗ AI ಬೇಕೇ ಬೇಕಾ ಇಲ್ಲಿ ಅಂತ.
ಅಂದ್ರೆ ಆಟೋಮೇಶನ್ ಬೇಕು, ಬಟ್ ಏನೇ ಬೇಕು ಆಟೋಮೇಶನ್ ಮಾಡೋದಕ್ಕೆ ಅನ್ನೋದು ನೋಡ್ಬೇಕಾಗತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಬರೀ RPA ಆಗೋಗುತ್ತೆ, ಬಿಕಾಸ್ ಇಫ್ ಇಟ್ಸ್ ಅ ಫಿಕ್ಸೆಡ್ ರೂಲ್ಸ್. ತುಂಬಾ ಹಿಂದೆ ಒಂದು ಸಿನಾರಿಯೋ ಅಥವಾ ಒಂದ್ ಪ್ರಪೋಸಲ್ ಮಾಡಿದ್ವಿ, ಅಥವಾ ಒಂದ್ ಕೆಲಸ ಮಾಡಿ, ಒಂದು ಯೂಸ್ ಕೇಸ್ SAPಗೆ ಇಂಟರ್ನಲ್ ಟೀಮು, ಬಟ್ ದೇವರ್ ಯೂಸಿಂಗ್ SAP ಕ್ಲಾಸಿಕ್, HANA ಅಲ್ಲ, ಇಟ್ ವಾಸ್ ಆನ್ ಪ್ರೆಮ್ ಸರ್ವರ್ ತರ. ಸೊ ಏನಂತ ಹೇಳಿದ್ರೆ, ಈಗ ವೆಂಡರ್ ಇಂದ CSV ಬರ್ತಾ ಇದೆ, ಇಟ್ ವಾಸ್ ಲೈಕ್ ಫಾರ್ ದ ಪ್ರೊಕ್ಯೂರ್ಮೆಂಟ್ ಟು ಪೇ P2P ಫ್ಲೋ ಅಲ್ಲಿ. ಆ ಬಂದಿರೋ CSV ನ ಲೈನ್ ಐಟಮ್ಸ್ ನ ರೀಡ್ ಮಾಡಿ SAPಗೆ ಅಪ್ಲೋಡ್ ಮಾಡಬೇಕು. ದೆನ್ SAP ಬ್ಯಾಕ್ ಎಂಡ್ ಅಲ್ಲಿ ಅದು 3-way ಚೆಕಿಂಗ್ ಅಥವಾ 2-way ಚೆಕಿಂಗ್, ಇನ್ವಾಯ್ಸ್ ಮ್ಯಾಚಿಂಗ್ ಅದು ಮಾಡ್ಕೊಳ್ಳುತ್ತೆ. ಬಟ್ ಈ ಡೇಟಾ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಒಂದು 14 ಮೆಂಬರ್ ಟೀಮ್ ನ ರನ್ ಮಾಡ್ತಾ ಇದ್ರು. ಬಟ್ ಅದನ್ನ ಹೆಂಗೆ ಆಟೋಮೇಟ್ ಮಾಡೋದು ಅಂತ ಇದ್ದದ್ದು, ಅಲ್ಲಿ ಫಿಕ್ಸ್ಡ್ ರೂಲ್ಸ್ ಇತ್ತು. ಅಂದ್ರೆ ಈ ಫೀಲ್ಡ್ ಬಂದಾಗ ಈ ಎರರೇ ಜನರೇಟ್ ಮಾಡು, ಆ ತರದ್ದೆಲ್ಲ. ದೆನ್ ವಿ ಸಜೆಸ್ಟೆಡ್ RPA ಬೆಸ್ಟ್ ಅಲ್ಲಿ, AI ಬೇಡ ಅಂತ. ಜನ ಬೇಕಾಗಿಲ್ಲ, ಇಲ್ಲಿ RPA ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದ್ರೆ ದೇರ್ ಆರ್ ವೆರಿ ಫಿಕ್ಸ್ಡ್ ರೂಲ್ಸ್. ನಿಮ್ ಫ್ಲೋ, ನಿಮ್ ಪಾತ್ ವೆರಿ ಫಿಕ್ಸ್ಡ್ ಇದೆ. ಈಗ ಇದು ಫೇಲ್ ಆಯ್ತು ಅಂದ್ರೆ ವಾಪಸ್ ಇಲ್ಲಿಗೆ ಹೋಗ್ಬೇಕು, ಅಥವಾ ಈ ಫೀಲ್ಡ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ಡೋಂಟ್ ಪ್ರೊಸೆಸ್ ಇಟ್ ಅನ್ನೋ ತರನೇ ಇದೆ ಅಲ್ಲಿ. ಇನ್ ದಟ್ ಕೇಸ್ RPA ಇಸ್ ಆಲ್ಸೋ ಗುಡ್. ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ RPA ಬೇಕಾಗಿರಲ್ಲ, ನಿಮ್ಗೆ ಜಸ್ಟ್ ಬಿಸ್ನೆಸ್ ರೂಲ್ ಪ್ರೋಗ್ರಾಮೆಟಿಕ್ ವೇ ಅಲ್ಲೂ ಕೂಡ ಮಾಡ್ಬೋದು ನೀವು. ಅಂದ್ರೆ ಈಗ ಇಫ್ ಯುವರ್ ಎಂಟಿಟೀಸ್ ಆರ್ ಓನ್ಲಿ ಲೈಕ್ ಫೋನ್ ನಂಬರ್ ಅಂಡ್ ಇಮೇಲ್ ಮಾಡೋದಷ್ಟೇ ಇದ್ದಾಗ ರೆಜೆಕ್ಟ್ಸ್ ಹಾಕ್ಬಿಟ್ಟು ತಗೋಬಹುದು ನೀವು, ಬೇರೆ ಏನು ಬೇಕಿಲ್ಲ ನಿಮಗಲ್ಲಿ, ಬರೀ ರೆಜೆಕ್ಟ್ಸ್ ಹಾಕು. ಆದ್ರೆ ಈಗ ಏನಾಗುತ್ತೆ, ಕೆಲವೊಂದ್ಸರಿ ಪರ್ಸನ್ ಅಥವಾ ಆರ್ಗನೈಸೇಷನ್ ಎಂಟಿಟೀಸ್ ಇದ್ದಾಗ, ಅಥವಾ ಬೇರೆ ಎಂಟಿಟೀಸ್ ಇದ್ದಾಗ, ಅಂದ್ರೆ ಈಗ ಹೆಲ್ತ್ ಕೇರ್ ಡೊಮೇನ್ ಅಲ್ಲಿ ಡ್ರಗ್ ಬರುತ್ತೆ, ಅಥವಾ ಡಿಸೀಸ್ ಬರ್ತವೆ, ICD ಕೋಡ್ ಬರುತ್ತೆ. ಇದೆಲ್ಲ ಇದ್ದಾಗ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂತ ತಗೊಂಡಾಗ ಅದನ್ನೆಲ್ಲದನ್ನು ಕೋಡ್ ಮಾಡಕ್ಕಾಗಲ್ಲ. ಆ ತರದ ನೇಮ್ಡ್ ಎಂಟಿಟಿ ರೆಕಗ್ನಿಷನ್ಗೆ ದೆನ್ AI ಇಸ್ ನೀಡೆಡ್. ಜನ ಬೇಕಾ, ಮೇ ಬಿ ಮೇ ನಾಟ್ ಬಿ. NER ನ ಸಪೋರ್ಟ್ ಮಾಡೋಂತ ಬೆಸ್ಟ್ ಮಾಡೆಲ್ ಇದ್ರೆ ಸಾಕು ನನಗೆ, ಆ ತರ. ಸೊ ಇಟ್ ಹ್ಯಾಸ್ ಟು ಬಿ ಆಲ್ವೇಸ್ ಲೈಕ್ ಒಂದು ಡಿಸಿಷನ್ ಮೆಟ್ರಿಕ್ಸ್ ಇರ್ದೇ ಇರುತ್ತೆ ಅಲ್ಲಿ. ಅಂದ್ರೆ ಇದು ಬೇಕಾ ಬೇಡವಾ, ಇದು ಇಲ್ಲಿದೆಯಾ, ಇಟ್ ಆಲ್ವೇಸ್ ಲೈಕ್ ವಿತ್ ಯುವರ್ ಕ್ವಶನ್ಸ್, ನಿಮಗೆ ಏನ್ ಬೇಕು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ನೋದು. ಆಮೇಲೆ ನಾನೊಬ್ಬರನ್ನ ಫಾಲೋ ಮಾಡ್ತೀನಿ, ಅವ್ರು ಹೇಳ್ತಾರೆ ನಥಿಂಗ್ ಇಸ್ ಅ ಬ್ಯಾಡ್ ಡಿಸಿಷನ್ ಅಂತ ಏನಿಲ್ಲ. ಆ ಸಿಚುವೇಶನ್ ಅಲ್ಲಿ ಆ ಟೈಮ್ಗೆ ನಿಮ್ಮ ಹತ್ರ ಏನ್ ಡೇಟಾ ಇತ್ತೋ ದಟ್ ಈಸ್ ದ ಬೆಸ್ಟ್ ಡಿಸಿಷನ್. ಈಗ ವಾಪಸ್ ಮತ್ತೆ ನೀವು ಅದೇ ಪಾಯಿಂಟ್ಗೆ ಹೋದ್ರು ನಿಮ್ಗೆ ಅದೇ ಕನ್ಸ್ಟೆಂಟ್ಸ್ ಇರುತ್ತೆ, ಅಷ್ಟೇ ಇರುತ್ತೆ, ಯು ವಿಲ್ ಸ್ಟಿಲ್ ಮೇಕ್ ದ ಸೇಮ್ ಡಿಸಿಷನ್ ಅಂತ. ಬಿಕಾಸ್ ದಟ್ ಸಮಥಿಂಗ್ ಲೈಕ್ ದಟ್. ಅಂದ್ರೆ ಈಗ ಲರ್ನ್ ಮಾಡಿ ಹೋಗೋದು ಬೇರೆ, ಬಟ್ ಆ ಸಿಚುವೇಶನ್ ಅಲ್ಲಿ ಲರ್ನಿಂಗ್ ಇರ್ಲಿಲ್ಲ, ಆತರ. ಎವೆನ್ಚುಯಲಿ ಬಿಲ್ಲಿಂಗ್ ಎಲ್ಲ ಜಾಸ್ತಿ ಬಂದಾಗ ಆಗ IML may probably say reduce use of AI to avoid. ದಟ್ ಈಸ್ ವೇರ್ ಯುವರ್ ಗವರ್ನೆನ್ಸ್ ಅಂಡ್ ಏಜೆಂಟ್ ಆಪ್ಸ್ ಇಸ್ ಇನ್ ಪ್ಲೇಸ್. ಈಗ ಬರ್ತಾ ಇರೋದು ಅಲ್ಲಿಗೆ ಹೋಗ್ತಾ ಇದೆ, ಈಗ ಏಜೆಂಟ್ ಆಪ್ಸ್ ಅಥವಾ ಗವರ್ನೆನ್ಸ್ ಅಂತಿದ್ರಲ್ಲ. ಸೊ ಈಗ ಹೆಂಗೆ ನಮ್ಮಲ್ಲಿ TDD ಅಂತ ಇತ್ತಲ್ವಾ, ಮುಂಚೆ ನಾವೆಲ್ಲ ಫಾಲೋ ಮಾಡ್ತಾ ಬಂದ್ರೆ ಟೆಸ್ಟ್ ಡ್ರಿವನ್ ಡೆವಲಪ್ಮೆಂಟ್. ನೌ ದ ನ್ಯೂ ಟ್ರೆಂಡ್ ಈಸ್ ಲೈಕ್ ಇವ್ಯಾಲ್ಯೂಯೇಷನ್ ಡ್ರಿವನ್ ಡೆವಲಪ್ಮೆಂಟ್ ಆರ್ ಸ್ಪೆಕ್ ಡ್ರಿವನ್ ಡೆವಲಪ್ಮೆಂಟ್ ಅಂತ. ಸೊ ಫಸ್ಟ್ ಇವ್ಯಾಲ್ಯೂಯೇಷನ್ ಇರಲೇಬೇಕು, ನಾವೇನ್ ಮಾಡ್ತಾ ಇದೀವೋ ಅದಕ್ಕೆ ಮಾನಿಟರಿಂಗ್ ಇರಲೇಬೇಕು. ದೆನ್ ಯು ಕ್ಯಾನ್ ಪುಟ್ ಅ ಥ್ರೆಶೋಲ್ಡ್. ಈಗ ಒಂದು ಏಜೆಂಟ್ ಇದೆ ಅಂದ್ರೆ ಈ ಏಜೆಂಟ್ ಪರ್ ಡೇ 1000 ಕ್ರೆಡಿಟ್ಸ್ ಅಥವಾ 1000 ಯೂನಿಟ್ಸ್ ಮಾತ್ರ ಕನ್ಸ್ಯೂಮ್ ಮಾಡಬಹುದು. ಅದಾದ ನಂತರ ದೆನ್ ಗ್ರೇಸ್ಫುಲ್ ಎರರ್ ಮೆಸೇಜ್ ಬರುತ್ತೆ. ದೆನ್ ಯು ಹ್ಯಾವ್ ದ ಟೈಮ್ ಟು ಲೈಕ್ ಅನಲೈಸ್ ಅಂಡ್ ಇಂಪ್ರೂವ್ ಇಸ್ ದಟ್. Unnecessarily. ಹಾ, ಆ ತರ ಆಗ್ಬಾರ್ದು. ಅದಕ್ಕೆ ಫಸ್ಟ್ ಗವರ್ನೆನ್ಸ್ ಬೇಕೇ ಬೇಕು. ವಿತೌಟ್ ಗವರ್ನೆನ್ಸ್ ಯಾವ ಕ್ಲೈಂಟ್ ಹೋಗ್ತಾ ಇಲ್ಲ. ಈಗ ಗವರ್ನೆನ್ಸ್ ಲೇಯರ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಇಸ್, ಹೌ ಡು ಐ ನೋ ದಿಸ್ ಏಜೆಂಟ್ ಈಸ್ ವರ್ಕಿಂಗ್ ಗುಡ್ ಅಥವಾ ಪರ್ಫಾರ್ಮೆನ್ಸ್ ಬೆಟರ್, ಯಾವ ರೀತಿ ಮಾಡೋದು, ಅದಕ್ಕೆ ಗವರ್ನೆನ್ಸ್ ಲೇಯರ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಲ್ಯಾಂಗ್ ಸ್ಮಿತ್, ಇಲ್ಲ ಅಂತ ಹೇಳಿದ್ರೆ ಈಗ ಅರೈಸ್ ಅಂತ ಬಂದಿದೆ, ಗೆಲಿಲಿಯೋ ಇದಾವೆ. ಸೊ ಮಾನಿಟರಿಂಗ್ ಅಂಡ್ ಟ್ರೇಸಿಂಗ್ ಆಫ್ ಈಚ್ ಇವೆಂಟ್ ಈಸ್ ಮ್ಯಾಟರ್ಸ್ ಮೋರ್. ಈಗ ಅಂದ್ರೆ ಎಂಟರ್ಪ್ರೈಸ್ ಥ್ರೂನೇ ಹೋಗ್ಬೇಕು. ಯು ಶುಡ್ ಆಸ್ಕ್ ದ ಟೂಲ್ಸ್, ವಾಟ್ ಎವರ್ ದ ಟೂಲ್ ಯು ವಾಂಟ್ ಟು ಯೂಸ್ ಟು ಕಮ್ ಥ್ರೂ ದ ಎಂಟರ್ಪ್ರೈಸ್ ಓನ್ಲಿ. ಆಸ್ಕ್ ದೆಮ್, ಗಿವ್ ದ ಲೈಸೆನ್ಸ್, ಟೆಲ್ ದೆಮ್ ಇದು ಮಾಡ್ಬೇಕು ಅಂದ್ರೆ ನಂಗೆ ಈ ಲೈಸೆನ್ಸ್ ಬೇಕು, ಯು ಹ್ಯಾವ್ ಟು ಪ್ರಪೋಸ್ ಇಟ್. ದೆನ್ ಲೈಕ್ ಯು ಸ್ಟಾರ್ಟ್ ವಿತ್ ಒನ್, ಯು ಸಿ ದ ರಿಸಲ್ಟ್, ದೆನ್ ಯು ಇನ್ಕ್ರೀಸ್ ದ ನಂಬರ್ ಆಫ್ ಲೈಸೆನ್ಸಸ್. ಈ ತರ that is the way you have to take. Sir, and also you told that you want your model to ask the question to you. Yes. So that layer is missing in AI, I felt. Andre AI what we build ಅಲ್ಲಿ ಮಿಸ್ ಆಗ್ತಾ ಇದೆ ಈಗ. ಅಂದ್ರೆ ದ AI asking me the question, but as a instruction ಹೋದ್ರೆ ಈಗ ಏನಂತಾರೆ, ವಾಟ್ ಎವರ್ ದ ಚಾಟ್ ಆಪ್ಸ್ ಅವೈಲೇಬಲ್, ಕ್ಲೌಡ್, ಜೆಮಿನಿ, ಎವ್ರಿಥಿಂಗ್, ದೇ ಹ್ಯಾವ್ ದೇರ್ ಓನ್ ಟೂಲ್. ಏನಂದ್ರೆ ಆಸ್ಕ್ ಯೂಸರ್ ಕ್ವಶನ್ ಅನ್ನೋದು ಒಂದು ಟೂಲ್ ಇದೆ ಅವರಲ್ಲಿ. ವೆನ್ ಯು ಮೆನ್ಷನ್ ದಟ್ ಕೀವರ್ಡ್, ಹೇ ಬಿಫೋರ್ ಆರ್ ಮೇಕ್ ಶೂರ್ ಯು ಆರ್ 100% ಕ್ಲಿಯರ್ ಆರ್ 90% ಕ್ಲಿಯರ್ ಆಫ್ ಮೈ ರಿಕ್ವೈರ್ಮೆಂಟ್ ಬಿಫೋರ್ ಯು ಸಜೆಸ್ಟ್ ಮೀ ಎನಿಥಿಂಗ್ ಅಂತ ಹೇಳಿದ್ರೆ, ಆಸ್ಕ್ ಯೂಸರ್ ಕ್ವಶನ್ ಅನ್ನೋದು ಒಂದು ಟೂಲು. ಮೇ ಬಿ ದ ಇನ್ಸ್ಟ್ರಕ್ಷನ್ ನೀವೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಮೇಕ್ ಶೂರ್ ಯು ಆರ್ certain percentage, 80%, 90% clear about or confident about my requirement before you start answering ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಹಾಕಿದ್ರೆ
ಇದೆ, ನೀವು ಅದನ್ನ ಕೊಡ್ಬೋದು, ಇಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ಬೋದು ಅಂತ ಹೇಳ್ತಾ ಇರೋದು. ಅಂದ್ರೆ ಈಗ ಹೇಳ್ಬೋದು. Don't assume. ಡೋಂಟ್ ಅಸ್ಯೂಮ್, ಯು ಆಸ್ಕ್ ಅಂತ. ಯಾವ್ದ್ರಲ್ಲಿ ಬೇಕಾದ್ರು ಎಲ್ಲರೂ ಯಾವ ಹೇಗ್ ಬೇಕಾದ್ರೂ ಕೇಳಿ ನೀವು. ಅದು ಅಂದ್ರೆ ಪ್ರಾಂಪ್ಟ್ ಅಲ್ಲಿ ನಿಮ್ ಪ್ರಾಂಪ್ಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಹೋಗ್ಬೇಕು ಅಂತ. ಒನ್ ಗುಡ್ ಮಾಡೆಲ್ ದೇರ್ ಸೊ ದಟ್ ಇಂಟರ್ನಲ್ ಪೀಪಲ್ ಕ್ಯಾನ್ ಯೂಸ್ ಇಟ್ ವಿತೌಟ್ ಎನಿ ಹೆಸಿಟೇಷನ್ ಅನ್ನೋ ತರ ಆ ಐಡಿಯಾ ಇತ್ತು. ಏನಕ್ಕೂ ಆ GPU ಪ್ರಾವಿಷನ್ ಮಾಡಿಲ್ಲ. ಬಟ್ ಎನಿ ಅದರ್ ಕಂಪನಿ ಇಫ್ ಯು ಗೈಸ್ ಆರ್ ದೇರ್ ಯು ಕ್ಯಾನ್ ಪ್ರಪೋಸ್ ಇಟ್. ಹೇಗೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಯು ಕ್ಯಾನ್ ಗೋ ವಿತ್ ಇವನ್ ದ 70 ಬಿಲಿಯನ್ ಪ್ಯಾರಾಮೀಟರ್. ಫಾರ್ ಎಕ್ಸಾಂಪಲ್ ಒಂದು 24 to 32 ವಿ ರ್ಯಾಮ್ ಇತ್ತು ಅಂದ್ರೆ ನಿಮಗೆ GB 24 to 32 GB ವಿ ರ್ಯಾಮ್ ಇದ್ರೆ ಯು ಕ್ಯಾನ್ ಹೋಸ್ಟ್ ದಟ್ ಮಾಡೆಲ್ ಅಂಡ್ ಲೈಕ್ ಪೀಪಲ್ ಕ್ಯಾನ್ ಆಸ್ಕ್ ದ ಕ್ವಶನ್. ಅಂದ್ರೆ ಅದನ್ನ API ಎಂಡ್ ಪಾಯಿಂಟ್ ತರ ಎಕ್ಸ್ಪೋಸ್ ಮಾಡಿ ಇಂಟರ್ನಲ್ಲಿನೇ ಏನು ಅಷ್ಟು GB ರ್ಯಾಮ್ ಬೇಕೇ ಬೇಕು, ವಿ ರ್ಯಾಮ್ ಬೇಕು, ಬಿಕಾಸ್ ಇನ್ಫರೆನ್ಸ್ ಲೇಟೆನ್ಸಿ ಬರಬಾರ್ದು ಅನ್ನೋ ಕಾರಣಕ್ಕೆ. ಅದರ್ವೈಸ್ ದಟ್ ಈಸ್ ಅ ಗುಡ್ ಅಡ್ವಾಂಟೇಜ್. ಅದನ್ನ ನಾವು ಆಲ್ರೆಡಿ ಅದನ್ನ ಪ್ರಪೋಸ್ ಮಾಡಾಗೈತೆ. ಏನಕ್ಕೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಒನ್ ಟೈಮ್ ಬಟ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ಟೋಕನ್. ಈಗ ಏನಾಗುತ್ತೆ, ನಾ ಪ್ರೊಪ್ರೈಟರಿ ಅಥವಾ ಫ್ರಾಂಟಿಯರ್ ಮಾಡೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಟೋಕನ್ ಬೇಸ್ಡ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ. ನಂದೇ ಇಂಟರ್ನಲ್ ಆಯ್ತು ಅಂದ್ರೆ ನೀವು ಹೇಳ್ದಂಗೆ ಟೋಕನ್ ಏನೂ ಅಲ್ಲ, ಬಟ್ ಅಪ್ಫ್ರಂಟ್ ಕಾಸ್ಟ್ ತುಂಬಾ ಇದೆ. ಬಹುಶಃ ಅವರು ಇನ್ನೂ ಮನಸ್ಸು ಮಾಡಿಲ್ಲ. ನಮ್ಮ ಹತ್ರನೂ ಇರುತ್ತೆ. ಎಕ್ಸಾಕ್ಟ್ಲಿ. ಈಗ ಯಾರ್ಯಾರು ಕ್ಲೈಂಟ್ ಬರ್ತಿದ್ದಾರೆ, ದಿಸ್ ಇಸ್ ಒನ್ ಆಫ್ ದ ಸೊಲ್ಯೂಷನ್. ಅಂದ್ರೆ ಅವರು ಪ್ರೈವಸಿ ಅಬ್ಸಲ್ಯೂಟ್ ಲೈಕ್ ಏನಂದ್ರೆ ಏರ್ ಗ್ಯಾಪ್ ಅಂತ ಕರಿತೀವಲ್ವಾ, ಆ ಏರ್ ಗ್ಯಾಪ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಬಗ್ಗೆ. ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನಿಮ್ಮಲ್ಲೇನೆ ಒಂದು ಹೋಸ್ಟ್ ಮಾಡಿ, ನಿಮ್ ಡೇಟಾ ಸೆಂಟರ್ ಅಲ್ಲೇನೆ ನಿಮ್ಮ ಆನ್ ಪ್ರೇಮ್ ಅಲ್ಲೇ ಹೋಸ್ಟ್ ಮಾಡಿ, ದೆನ್ ಯೂಸ್ ಇಟ್ ಅಂತ. ಐ ಆಮ್ ನಾಟ್ ಇವ್ಯಾಲ್ಯುವೇಟಿಂಗ್ ಹೌ ಇಟ್ ಈಸ್ ಪರ್ಫಾರ್ಮಿಂಗ್ ಆರ್ ಮಾನಿಟರಿಂಗ್ ಅಬ್ಸರ್ವಬಿಲಿಟಿ ಔಟ್ ಆಫ್ ಇಟ್, ಓನ್ಲಿ ದ ಗಾರ್ಡ್ ರೈಲ್ಸ್. ಸೊ ಫಸ್ಟ್ ಪಾಯಿಂಟ್ ಈಸ್ ಲೈಕ್ ವೇರ್ ಅಂಡ್ ಆಲ್ ಐ ಕ್ಯಾನ್ ಅಪ್ಲೈ ದ ಗಾರ್ಡ್ ರೈಲ್ಸ್. ಒಂದು ಇನ್ಪುಟ್, ಒಂದು ಔಟ್ಪುಟ್, ರೈಟ್? ದೆನ್ ಲೈಕ್ there is also much before going to the LLM. ಇನ್ನೊಂದ್ ಕಡೆ LLM ಯೂಸ್ ಮಾಡ್ತೀವಿ. ಇಫ್ ಇಟ್ RAG is involved, then the vector creation ಗೆ ಅಲ್ಲೂ ನಾವು LLM ಹೋಗ್ತೀವಿ. ನನ್ನ ಕಾಂಟೆಂಟ್ ಕೂಡ ಅಲ್ಲಿಗೂ ಹೋಗ್ಬಾರ್ದು. ಕೆಲವೊಂದ್ಸರಿ ಏನಾಗುತ್ತೆ, ಡೇಟಾ ವಿಲ್ ನಾಟ್ ಬಿ ಸ್ಟ್ರೈಟ್ ಫಾರ್ವರ್ಡ್, OCR ಬೇಕಾಗತ್ತೆ. ಸೊ ಆ OCR ಗೆ ಟೆಸರಾಕ್ಟ್ ಲೋಕಲಿ ಹಾಕೊಂಡು ಅಥವಾ ನಾವೇನ್ ಆಪ್ ಡಾಕರ್ ಅಲ್ಲಿ ಹಾಕೊಂಡು ಡೆಪ್ಲಾಯ್ ಮಾಡಿದ್ರೆ ವಿಚ್ ಇಸ್ ಓಕೆ. ಕೆಲವೊಂದ್ಸರಿ ಟೆಸರಾಕ್ಟ್ ಕೂಡ ರಿಸಲ್ಟ್ಸ್ ಕೊಡಲ್ಲ, ಬಿಕಾಸ್ ದೇರ್ ಆರ್ ನೆಸ್ಟೆಡ್ ಟೇಬಲ್ಸ್. ಒಂದು ರಿಯಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಫಾರ್ಮಾ ಅಥವಾ ಹೆಲ್ತ್ ಕೇರ್ ಆದ್ರೆ ನೆಸ್ಟೆಡ್ ಟೇಬಲ್ ಇರುತ್ತೆ. ಒಂದು ಟೇಬಲ್ ಮೇನ್ ಟೇಬಲ್ ಇರುತ್ತೆ, ಅದರೊಳಗಡೆ ಇನ್ನೊಂದು ಟೇಬಲ್ ಇರುತ್ತೆ. ದೆನ್ ದೇರ್ ವಿಲ್ ಬಿ ಫುಟ್ ನೋಟ್ಸ್ ಅಥವಾ ಏನಂತಾರೆ ಅಪೆಂಡಿಕ್ಸ್ ತರ ಇರ್ತವೆ. ಹೌ ಟು ರಿಲೇಟ್ ದಟ್ ಎಂಟೈರ್ ಥಿಂಗ್. ಈ ಮಾರ್ಚ್ ಆರ್ ಏಪ್ರಿಲ್ ಮಂತ್ ಅಲ್ಲಿ ಲಾಮಾ ಹ್ಯಾಸ್ ಕಮ್ ಅಪ್ ವಿತ್ ಅ ವೆರಿ ವೆರಿ ಗುಡ್ ಥಿಂಗ್. ದೇ ಕೇಮ್ ಅಪ್ ವಿತ್ ಲೈಕ್ ಲಾಮಾ ಪಾರ್ಸ್ ಅಂತ. ಸೊ ಇಟ್ಸ್ ರಿಯಲಿ ಡೂಯಿಂಗ್ ಗುಡ್, ಬಟ್ ದೇರ್ ಆರ್ ಚಾಲೆಂಜಸ್ ವಿತ್ ದ ಏನಂತಾರೆ ಸೆಕ್ಯೂರಿಟಿ. ಅದು ಅವ್ರದ್ದು ಕ್ಲೌಡ್ಗೆ ಹೋಗ್ಬೇಕು. ದೇ ಆರ್ ನಾಟ್ ಗಿವಿಂಗ್ ದ ಲೋಕಲ್ ಹೋಸ್ಟ್ ಮಾಡೋದಕ್ಕೆ ಕೊಡ್ತಾ ಇಲ್ಲ. ದೇ ಹ್ಯಾವ್ ದ ಲೋವರ್ ವರ್ಷನ್ ಕಾಲ್ಡ್ ಲೈಟ್ ಪಾರ್ಸ್ ಅಂತ, ವಿಚ್ ವಿಲ್ ಡಸ್ ದ ಥಿಂಗ್, ಅಂದ್ರೆ ಮಾಡುತ್ತೆ, ಬಟ್ ನಾಟ್ ಅಟ್ ದಟ್ ಕ್ವಾಲಿಟಿ. ಲಾಮಾ ಪಾರ್ಸ್ ಮಾಡಿದಷ್ಟು ಕ್ವಾಲಿಟಿ ಇಲ್ಲ. ಲೈಟ್ ಪಾರ್ಸ್ ಅಂತ ಏನೋ ಇದೆ. ಸೊ ನೀವು ಪ್ರತಿ ಲೇಯರು ನೋಡ್ಬೇಕಾಗತ್ತೆ. ಅಂದ್ರೆ ನನ್ನ ಡೇಟಾ ಸಿಸ್ಟಮ್ ಬರೋದ್ರಿಂದ ಹಿಡಿದು ಈಗ ಎಲ್ರಿಗೂ ಏನಂತ ಹೇಳಿದ್ರೆ ಶೇರ್ ಪಾಯಿಂಟ್ ನ ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದಾರೆ. ಇಫ್ ದೇರ್ ಡೇಟಾ ಲೀವ್ಸ್ ಇನ್ ಶೇರ್ ಪಾಯಿಂಟ್, ದೇ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಈಗ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ, ದೇ ಆರ್ ನಾಟ್ ವರಿಡ್ ಅಬೌಟ್ ದ ಕ್ಲೌಡ್. ದ ಮೂಮೆಂಟ್ ದಟ್ ಡೇಟಾ ಇಸ್ ಹಿಟಿಂಗ್ ದ LLM, ಬಿಕಾಸ್ ದೇರ್ ಆರ್ ಸೋ ಮೆನಿ ಅನ್ನೌನ್ಸ್, ತುಂಬಾ ಅನ್ನೌನ್ಸ್ ಇರೋದ್ರಿಂದ ಎಲ್ಲರಿಗೂ ಭಯ. ಸೊ ಆ LLM ರೀಚ್ ಆಗೋದಕ್ಕಿಂತ ಮುಂಚೆ ಆ ಡೇಟಾ ಎಲ್ಲೆಲ್ಲಿ ಟಚ್ ಮಾಡ್ತಾ ಇದೆ, ಆ ಟಚ್ ಪಾಯಿಂಟ್ ಅಲ್ಲಿ ನನ್ನ ಗಾರ್ಡ್ ರೈಲ್ಸ್ ಆಗ್ತಾ ಹೋಗ್ಬೇಕಾಗತ್ತೆ. ನನ್ನ ಫಸ್ಟ್ ಟಚ್ ಪಾಯಿಂಟ್ ಬಂದ್ಬಿಟ್ಟು ಡೇಟಾ ಎಕ್ಸ್ಟ್ರಾಕ್ಷನ್, ರೈಟ್? ಆ ಡೇಟಾ ಎಕ್ಸ್ಟ್ರಾಕ್ಷನ್ಗೆ ಆದಷ್ಟು ಲೋಕಲ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಂದ್ರೆ ಈಗ PyPDF ಲೈಬ್ರರೀಸ್ ಇರ್ಬೋದು, ಅಥವಾ PDF ಪ್ಲಂಬರ್ ಲೈಬ್ರರೀಸ್, ಅಥವಾ ಲೋಕಲ್ ಲೈಬ್ರರೀಸ್ ಏನಿದೆ, ಇಲ್ಲಾಂದ್ರೆ ಲೈಟ್ ಪಾರ್ಸ್ ಅಂತ ಹೇಳುವಲ್ಲ ಆ ತರದ್ದು. ಮೈಕ್ರೋಸಾಫ್ಟ್ ಅವರೇನೆ PPT ಜೊತೆಗೆ ಆಮೇಲೆ ಡಾಕ್ಯುಮೆಂಟ್ಸ್ ಜೊತೆಗೆ ವರ್ಕ್ ಮಾಡೋದಕ್ಕೆ ದೇ ಹ್ಯಾವ್ ಕಮ್ ಅಪ್ ವಿತ್ ಮಾರ್ಕೆಟ್ ಡೌನ್ ಅಂತ. ಅದೇ ತರ IBM ಅವರದ್ದು ಡಾಕ್ಲಿಂಗ್ ಚೆನ್ನಾಗಿದೆ. ಡಾಕ್ಲಿಂಗ್ ಕೂಡ ಲೈಕ್ ಸಪೋರ್ಟ್ ಸೋ ಮಚ್ ಆಫ್ ದ ಥಿಂಗ್ಸ್. ಅಟ್ ಲೀಸ್ಟ್ ನಮ್ದೊಂದು 70 to 80% ಆಫ್ ಡೇಟಾ ಅಲ್ಲಿ ಕವರ್ ಆಗುತ್ತೆ ವಿತೌಟ್ ರೀಚಿಂಗ್ ದ LLM. ಎಕ್ಸ್ಟ್ರಾಕ್ಷನ್ ಆಗೋಗುತ್ತೆ. ವಿಲ್ ಬಿ ಇನ್ ದ ಮಾರ್ಕ್ ಡೌನ್ ಫಾರ್ಮ್ಯಾಟ್, ಅಥವಾ ನನಗೆ ಯಾವ JSON ಫಾರ್ಮ್ಯಾಟ್ ಅಲ್ಲಿ ಬೇಕೋ ಆ ಫಾರ್ಮ್ಯಾಟ್ ಅಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನು 20% ಇದೆಯಲ್ಲ, ಅದಕ್ಕೆ ವಿ ಕ್ಯಾನ್ ಗೋ ವಿತ್ ಅ ಮ್ಯಾನೇಜ್ ಸರ್ವಿಸ್. ಈಗ ಅಜೂರ್ ನಿಮ್ದು ಕ್ಲೌಡ್ ಆಗಿದ್ರೆ ಅಜೂರ್ ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್ ಯೂಸ್ ಮಾಡಬಹುದು. ಅಟ್ ಲೀಸ್ಟ್ ಲೈಕ್ ದೇ ಗಿವ್ ದ ಕಾನ್ಫಿಡೆನ್ಸ್ ದಟ್ ಅವ್ರದ್ದು ಅಗ್ರಿಮೆಂಟ್ ಎಲ್ಲರೂ ಹೇಳ್ತಾರೆ ವಿಲ್ ನಾಟ್ ಯೂಸ್ ಯುವರ್ ಡೇಟಾ ಅಂತ. ಸೊ ಅದು ಮಿಸ್ಯೂಸ್ ಆದ್ರೆ ಯು ಹ್ಯಾವ್ ಎ ವೇ ಟು ಆಸ್ಕ್ ದಮ್ ಅದು ಮಿಸ್ಯೂಸ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಇವನ್ ದ ಕ್ಲೈಂಟ್ಸ್ ವಿಲ್ ಆಲ್ಸೋ ಅಗ್ರಿ ಟು ಇಟ್. ಅಜೂರ್ ಆದ್ರೆ ಅಜೂರ್ ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್. ಈಗ AWS ಆದ್ರೆ AWS ಟೆಕ್ಸ್ಟ್ ರ್ಯಾಕ್ಟ್ ಅಂತ, ಟೆಸರಾಕ್ಟ್ ಅಲ್ಲ ಟೆಕ್ಸ್ಟ್ ರ್ಯಾಕ್ಟ್ ಅಂತ AWS ಅಲ್ಲಿ. ಆ ತರದ್ದು ಏನ್ ಕ್ಲೌಡ್ ಯೂಸ್ ಮಾಡ್ತಿರಲ್ಲ, ಕ್ಲೌಡ್ ಸ್ಪೆಸಿಫಿಕ್ ಅಥವಾ ಕ್ಲೌಡ್ ನೇಟಿವ್ ಒಂದು ಸರ್ವಿಸ್ ಯೂಸ್ ಮಾಡ್ಕೋಬಹುದು. ಫಾರ್ ದ ರಿಮೈನಿಂಗ್ ಪಾರ್ಟ್ ಅದೇನು ಉಳಿದಿದೆಯೋ ಅದಕ್ಕೆ ಅದೊಂದು ರೌಟರ್ ಹಾಕೋಬೇಕಾಗತ್ತೆ. ಅದ್ರದ್ದೊಂದು ಕಾಂಪ್ಲೆಕ್ಸಿಟಿ ಪ್ರೋಗ್ರಾಮ್ ಬರೀಬೇಕಾಗತ್ತೆ. ಓಕೆ, ಫಸ್ಟ್ ಪೇಜ್ ಅಥವಾ ಒಂದಷ್ಟು ಸ್ಯಾಂಪಲ್ ನೋಡ್ಬಿಟ್ಟು ಯು ಡಿಸೈಡ್ ವೆದರ್ ಇಟ್ ಇಸ್ ಕಾಂಪ್ಲೆಕ್ಸ್ ಆರ್ ಲೆಸ್ ಕಾಂಪ್ಲೆಕ್ಸ್ ಅಂತ. ಕಾಂಪ್ಲೆಕ್ಸ್ ಇದ್ರೆ ಕ್ಲೌಡ್ ಸೊಲ್ಯೂಷನ್ ಗೆ ರೌಟ್ ಮಾಡೋ ತರ, ಅದು ಲೆಸ್ ಕಾಂಪ್ಲೆಕ್ಸ್ ಇದ್ರೆ ನಿಮ್ ಕೋಡ್ ಲೋಕಲ್ ಕೋಡ್ ಎಕ್ಸಿಕ್ಯೂಟ್ ಆಗೋ ತರ. ಅದು ಫಸ್ಟ್ ಟಚ್ ಪಾಯಿಂಟ್ ಡೇಟಾ ಎಕ್ಸ್ಟ್ರಾಕ್ಷನ್.
ಸೆಕೆಂಡ್ ಗಾರ್ಡ್ರಲ್ಲೂ ಇಲ್ಲಿ ಏನಾಗುತ್ತಲ್ಲ ಇಲ್ಲೇ ಹೇಳಿದ್ವಲ್ಲ PII ಡಿಟೆಕ್ಷನ್, ಅಂದ್ರೆ ಅದ್ರೊಳಗಡೆ ಏನಾರ ಇದೆಯಾ ಅನ್ನೋದು ನೋಡ್ಬೇಕಾಗಿರೋದ್ರಿಂದ ಇಲ್ಲಿ ಬಂದಿದ್ದು. ಆಲ್ರೆಡಿ ನಾವು ಅದನ್ನ ಟಚ್ ಮಾಡಿದ್ವಿ, ಪ್ರೆಸಿಡಿಯೋ ಇಲ್ಲ ಅಂದ್ರೆ ಓಪನ್ ಇದು ಪ್ರೈವಸಿ ಫಿಲ್ಟರು, ಈ ತರದ್ದೆಲ್ಲ ಲೋಕಲ್ ಆಗಿ ಮಾಡ್ಕೋಬಹುದು. ಒಂದ್ಸರಿ ಡೇಟಾ ರೆಡಿ ಆದ ನಂತರ ನೆಕ್ಸ್ಟ್ ಈ ಡೇಟಾ ಹೊರಗಡೆ ಹೋಗ್ಬೇಕಾದ್ರೆ ಎಂಡ್ ಯೂಸರ್ ಮೇ ಆಸ್ಕ್ ಸಮ್ ಕ್ವಶನ್ಸ್ ಆರ್ ದೇರ್ ಆರ್ ಪ್ರಾಂಪ್ಟ್ ಇಂಜೆಕ್ಷನ್ಸ್, ರೈಟ್? ಪ್ರಾಂಪ್ಟ್ ಇಂಜೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ದೆನ್ ಯು ಕ್ಯಾನ್ ಕಮ್ ಅಪ್ ವಿತ್ ಎ ಗೇಟ್ ಫಿಲ್ಟರ್. ಈಗ ಏಜೆಂಟ್ ರೀಚ್ ಆಗೋದಕ್ಕಿಂತ ಮುಂಚೆನೆ ಏನ್ ಕ್ವರಿ ಬರುತ್ತಲ್ಲ, ಆ ಕ್ವರಿನ ಏಜೆಂಟ್ ಕೊಡೋಕೆ ಮುಂಚೆ ಜಸ್ಟ್ ಆ ಕ್ವರಿ ಆಸ್ ಈಸ್ ದ ಕ್ವರಿ ಯು ಸೆಂಡ್ ಇಟ್ ಟು ಒನ್ LLM, ಒನ್ ರೀಸನಿಂಗ್ LLM, ಒಂದು ಚೆನ್ನಾಗಿರೋದು. ಯಾಕಂದ್ರೆ ಅದು ಜಾಸ್ತಿ ಖರ್ಚಾಗಲ್ಲ ಟೋಕನ್ಸ್ ಅಲ್ಲಿ. ನಂಗೆ ಸ್ಟ್ರಾಂಗ್ LLM ಇರಲಿ ಟು ಐಡೆಂಟಿಫೈ ವೆದರ್ ಇಟ್ ಈಸ್ ಅಂದ್ರೆ ನೀವೊಂದು ರೂಲ್ಸ್ ಬರೀಬಹುದು ಅಲ್ಲಿ. ಈಸ್ ಇಟ್ ಟ್ರೈಂಗ್ ಟು ಇಂಜೆಕ್ಟ್ ಆರ್ ಪ್ರಾಂಪ್ಟ್ ಜೈಲ್ ಬ್ರೇಕ್ ಮಾಡಕ್ ಟ್ರೈ ಮಾಡ್ತಾ ಇದೆಯಾ ಅಂತ ಒಂದು ಜೈಲ್ ಬ್ರೇಕ್ ಗೇಟ್ ವೇ ಮಾಡಬಹುದು. ಅದು ಪಾಸ್ ಆಯ್ತು ಅಂದ್ರೆ ಮಾತ್ರ ನಿಮ್ಮ ಏಜೆಂಟ್ ಪಾಸ್ ಮಾಡಬಹುದು, ಇಲ್ಲಾಂದ್ರೆ ವಾಪಸ್ ಹೋಗ್ಬಿಟ್ಟು ಯೂಸರ್ಗೆ ಐ ಕ್ಯಾನಾಟ್ ಆನ್ಸರ್ ಅನ್ನೋ ತರ ಮಾಡಬಹುದು. ಇದು ನೆಕ್ಸ್ಟ್ ಒಂದು ಲೇಯರ್ ಅಲ್ಲಿ. Similar to API gateway. API ಗೇಟ್ವೇ ಏನಾಗುತ್ತೆ, ನಿಮ್ದೆಲ್ಲ ರಿಕ್ವೆಸ್ಟ್ ತಗೊಳುತ್ತೆ. ಬಟ್ ಈ ನಾನು ಹೇಳ್ತಂತ ಗೇಟ್ವೇ ನಾವೇ ಬರಿಬೇಕು ಅಂತ. ಜಸ್ಟ್ ಐ ಯೂಸ್ ದ ವರ್ಡ್ ಟು ಮಿಮಿಕ್ ಇಟ್ ಅಷ್ಟೇ. ಇದನ್ನ ಇಲ್ಲ ಪಾಲಿಸಿಲಿ ಹಾಕ್ಬೋದು. ಇಫ್ ಯು ಆರ್ ಯೂಸಿಂಗ್ API ಮ್ಯಾನೇಜ್ಮೆಂಟ್ ಅಥವಾ API ಗೇಟ್ವೇ ಮಾಡಿದ್ರೆ ಯು ಕ್ಯಾನ್ ರೈಟ್ ದಿಸ್ ಲಾಜಿಕ್ readily into the policies only. You do it in the policy so that API gateway itself take care of it anta.